जय जय कामाक्षी जय तू पारंपर दय शिवे सर्वोत्तदादिके शरणे त्र्यंबके देवी नारायणी हरि ब्रह्माचार्य ಸುರಪ ಮುಖ್ಯರು ಧೈರ್ಯ ಶರಣಾದರು ಶರಣಾದಿತ್ತೆ ನಿಮ್ಮನು ಕೊರೆಯಾಲಂದು ಇದು ಅಭಯಪ್ರದನಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಂಬಿಕೆಯನ್ನೇ ಕಾಂಬಾತುರದಿಂದ ಅಂಬಾತುರವನ್ನು ಕೈಗೊಂಡಿರಿ. ಅದಕ್ಕೆ ನಿಮ್ಮ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ಹೋಮಿಸುವುದಕ್ಕೆ ಮುಂದಾಡಿರ. ಇದು ಅಂಗಾಂಗಗಳನ್ನು ಪುನರಪಿ ನಿಮಗೆ ದೊರಕಿಸಿಕೊಟ್ಟವಳಿದ್ದೇನೆ. ನಿಮಗೆ ಚರಣ ದರ್ಶನವಿದ್ದಿದ್ದೇನೆ. ಮಣಿದ್ವೀಪದಲ್ಲಿ ನೆಲೆ ಭಕ್ತಿಗಿ ಲಲಿತಾತ್ಮರು ಎತ್ತಿ ಬಂದೆ ಗತಕಾಲದಲ್ಲಿ ನಿಮಗೊದಗಿದಂತಹ ಕಷ್ಟಗಳನ್ನೆಲ್ಲ ಪರಿಹರಿಸಿದಂತಹ ನಾನು ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಸಿದ್ದೆ. ನೀವೆಲ್ಲರೂ ಭಕ್ತಿಯಿಂದಲೇ ಸ್ತುತಿಗೈದಂತಹ ಕಾಲಕ್ಕೆ ಲಲಿತಾ ಸ್ವರೂಪವೇ ಸೂಕ್ತ ಎಂಬುದಾಗಿ ತಿಳಿದು ಶ್ರೀಚಕ್ರ ಹೃದಯ ವಾಸಿನಿಯಾಗಿ ಅಗ್ನಿಗರ್ಭದಿಂದಲೇ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ಕಪೋಲತ್ವದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ನಾಲಗೆ ತಡವರಿಸುತ್ತಾ ಇದೆ, ಕಾಯ ಭಯದಿಂದ ಕಂಪಿಸುತ್ತಾ ಉಂಟು. ಯಾರಿಂದ ಏನು ಕಷ್ಟ ಬಂತು ನನ್ನಲ್ಲಿ ಹೇಳಿಕೊಳ್ಳಿ. ಉಪಟಳ ಬೇಡ ತಾಯೇ ನಮ್ಮನು ನೋಡು ಕುಡಿದಿದ ಸತ್ಯದ ಪ್ರಕರಣವನ್ನು ಹಾಗೆ ಹೇಳೋಣ ಎನ್ನುವಂತಹ ಗೊಂದಲ ನಮಗೆ ಈ ಕಾಲಕ್ಕೊಳಗಾಗಿದೆ. ಯಾಕೆ? ಶಿವಾನುಗ್ರಹದಲ್ಲೇ ಹುಟ್ಟಿಕೊಂಡಂತಹ ಖೂಳನಾದಂತಹ ಭಂಡ ದೈತ್ಯ ಅವನ ಉಪ್ಪಟವನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ತಾಯಿ. ತ್ರಿಜಯವನ್ನು ತನ್ನ ಬಲದಿಂದಲೇ ತಾನು ಆಳತೊಡಗಿದ್ದಾನೆ. ಸಜ್ಜನ ಬದುಕಿಗೆ ಅನುಕೂಲವನ್ನು ತಾನು ಒದಗಿಸುತ್ತಿಲ್ಲ. ಸರಿ, ಬಾಹುಬಲದಿಂದ ಎಲ್ಲರ ಮೇಲೆ ಆಕ್ರಮಣವನ್ನು ಮಾಡಿ ತಾನೆಲ್ಲವನ್ನು ವಶಪಡಿಸಿಕೊಂಡಿದ್ದಾನೆ. ಶರಣಾಗತರಾದವರಿಗೆ ಬದುಕುವ ಸ್ವಾತಂತ್ರ್ಯವನ್ನು ಒದಗಿಸಿಕೊಡದೆ ಕಡು ಕಷ್ಟವನ್ನು ತಾನು ಒದಗಿಸ್ತಾನಮ್ಮ. ಲೋಕಕ್ಕೆ ನೀವು ಮಾಡಿದವಳು ನೀನು. ನಮ್ಮನ್ನು ಗೋಳು ಬಿಡಿಸಿದ್ದು ಮಾತ್ರವಲ್ಲ, ಸತ್ಯ ಧರ್ಮದ ಬಾಳ್ವೆಯನ್ನೇ ಕೆಡಿಸಿ ಬರೆಯುತ್ತಿದ್ದಾರೆ. ಅವನ ಉಪ್ಪಟನ ತಡೆಯಲಾರದು ತಾಯಿ. ಮನುಹಿ ನಿಮ್ಮನ್ನು ಬರೆವೆನ್ನುವುದರಲ್ಲಿ ಕೊಡಲ ಭಯವ ಹುಟ್ಟಿದಂತಹ ಬಂಡಾಸುರ ಹರನನ್ನೇ ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಪಂಚಮಹಾ ಪಾತಕಗಳನ್ನು ನಡೆಸುತ್ತಾ ಮುಂದುವರಿಯುತ್ತಿರುವನೆ. ಹಿಡಿಲಿ ಭೀತಿಯ ಕಿರಿದು ದಿನದೊಳಗೆ ಬಂಡಾಸುರನನ್ನು ನಿಮಗೆಲ್ಲರಿಗೂ ಅನುಪಮ ಸೌಖ್ಯವನ್ನು ದೊರಕಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಶ್ರೀ ಮಹಾದೇವಿಯ
ನೇಮವ ನೀಯಲು ವಿಶ್ವಕರ್ಮನು ದಿವ್ಯ ಶ್ರೀದಯಾನಂದ ತಿಳಿಸಿದ ಮಹಾಮಾತೆ ನಮ್ಮ ಭಕ್ತಿಗೆ ಬರೆದು ಪ್ರತ್ಯಕ್ಷಳಾದದ್ದು ಮಾತ್ರವಲ್ಲದೆ ಅಭಯವನ್ನೆತ್ತಿದ್ದಾಳೆ. ಅವಳ ಅಭಯವಾಕ್ಯವನ್ನು ಕೇಳಿ ನಾವು ಧೈರ್ಯಗೊಂಡಿದ್ದೇವೆ. ಆದರೆ ಅವಳನ್ನೊಮ್ಮೆ ವೀಕ್ಷಿಸುವಾಗ ನನ್ನ ಮನದಲ್ಲಿ ಮೂಡಿದಂತಹ ಸಂದೇಹ ಇನ್ನು ಮುಂದೆ ಹೇಗೆ ಎನ್ನುವುದನ್ನು ಆಲೋಚನೆ ಮಾಡಿದಂತಹ ನಾನು ಮಾನಸದಲ್ಲಿಯೇ ಸಂಕಲ್ಪ ಮಾತ್ರದಿಂದಲೇ ನನ್ನ ಮಗನಾದಂತಹ ವಿಶ್ವಕರ್ಮನಿಗೆ ಆಜ್ಞೆಯನ್ನಿಟ್ಟಿದ್ದೇನೆ. ಮಹಾಮಾತೆಯ ವಾಸಸ್ಥಾನಕ್ಕೆ ಒಂದು ಬೇಕು, ವಾಸಕ್ಕೊಂದು ಸ್ಥಾನ. ಹಾಗಾಗಿ ನನ್ನ ಮನದ ಆಜ್ಞೆಯನ್ನು ಅಂಗೀಕರಿಸಿದಂತಹ ನನ್ನ ಮಗ ವಿಶ್ವಕರ್ಮ ಯೋಜನೆ ಪರ್ಯಂತ ವಿಸ್ತಾರವಾದ ದಿವ್ಯ ಸೇವೆಯನ್ನು ನಿರ್ಮಿಸಿದ್ದಾನೆ. ಅಪ್ಪಣೆಯನ್ನು ಬೇಡಿ ಈಗ ಮನೆ ಆದ್ರೆ ಸಾಕು. ಶ್ಯಾಮಲಾದೇವಿ ಬ್ರಾಹ್ಮಿ ಮಹೇಂದ್ರರಿ ಮುಖ್ಯರಾದ ಭೂತದಿ ಯೋಗಿನಿಯರು ಶ್ರೀ ಮಹಾದೇವಿ ಎತ್ತಿದಿ ಮಹಾಮಾತೆಗೆ ದಿವ್ಯ ಸೀಮೆ ನಿರ್ಮಾಣವಾಗಿದೆ. ಆದರೆ ಅವಳು ಓರ್ವಳೆ ಇರುವುದಲ್ಲ, ಅವಳಿಗೆ ಸೇವಕಿಯರ ಅಗತ್ಯವು. ಸೇವೆಗೆ ಆಮೇಲೆ ಸಖಿ ಜನರು ಎಲ್ಲರೂ ಬೇಕಾಗ್ತದೆ. ಅದಕ್ಕಾಗಿ ಬ್ರಾಹ್ಮಿ ಮಾಯೇಶ್ವರಿ ವೈಷ್ಣವಿ ಮುಂತಾದಂತಹ ಅನೇಕ ದೇವ ಗಣಗಳು ಎಲ್ಲರೂ ಬಂದಿದ್ದಾರೆ. ದೇವಿಯರೆಲ್ಲ ಬಂದ್ರಲ್ವ? ಹೌದು. ಆ ಮಂತ್ರಾಧೀನ ಯೋಗಾಧೀನೆ ಮೊದಲಾದವರೆಲ್ಲ ಮುಂದು ತಾ ಮುಂದು ಎನ್ನುವ ಹಾಗೆ ತಾವು ಬರತೊಡಗಿದ್ದಾರೆ. ವ್ಯವಸ್ಥೆ ಎಲ್ಲ ಆಯ್ತಲ್ಲ, ನಿಮ್ಮ ಮುಖ ಏನು ಸಣ್ಣ ಈಗ? ಓ ದೇವ, ಅಮ್ಮನಲ್ಲಿ ಅಪ್ಪನನ್ನು ಬೇಡಿ ಅವಳ ಗೃಹಪ್ರವೇಶವನ್ನು ಅವಳು ಮಾಡಬೇಕು. ಹೌದು, ಅದೋ ಚಿಂತೆ ನಿನಗೀಗ? ಅದು ಚಿಂತೆ, ಅದಕ್ಕೆ ನೀವೇ ಮುಂದುವರಿಬೇಕು. ಅಮ್ಮ ಹೇಗೆ ನಿನ್ನ ವಾಸಕ್ಕೊಂದು ಸ್ಥಾನವಾಗಬೇಕು ಎನ್ನುವ ಹಾಗೆ ನಮ್ಮಗಳ ಕಲ್ಪನೆ. ಹಾಗೆಂದು ಕಿರಿಧರ್ಯ ಅಂತ ನೀನೊಂದು ಅವಧಿಯನ್ನು ಕೊಟ್ಟ ಕಾರಣವಾಗಿ ಅವನ ವಧೆಗೆ ಇನ್ನೂ ಸಮಯ ಸಿದ್ಧವಾಗಿಲ್ಲ ಎನ್ನುವುದು ಹೌದಲ್ಲ? ನಿಜ. ಹಾಗಾದ್ರೆ ನೂತನವಾದಂತಹ ಗೃಹವೊಂದನ್ನು ವಿಶ್ವಕರ್ಮ ಸ್ಥಾಪಿಸಿ ಕೊಟ್ಟಿದ್ದಾನೆ. ನೀನೊಂದು ಗೃಹ ಪ್ರವೇಶವನ್ನು ಮಾಡಿ ನಮಗೊಂದು ಆನಂದ ಚಿಂತಿಸಿದ ಕಮಲ ಭಗವ ಅಂತರಂಗದಿ ಸೂರ್ಯ ನಂತೆ ದೇವುದಿ ರಾಜ್ಯಲೀಲಾಗೆ ಎತ್ತೋದಳೆ ದೇವಿ ಕಾಂತದಲ್ಲಿದೆ ಇರುವಳು ಎಂತೋರ್ವಳೆ ದೇವಿ ಕಾಂತದಲ್ಲಿದೆ ಇರುವಳು ನಾವು ನಿರ್ಮಿಸಿಕೊಟ್ಟಂತಹ ಆ ದಿವ್ಯವಾದಂತಹ ಅರಮನೆಯಲ್ಲಿ ಬಿಸಾಳಾಗಿದ್ದ ನಮಗೊಂದು ಸಮಾಧಾನವಾಯಿತು ಇಲ್ಲೋ? ಹೌದು. ಮತ್ತೇನು ಚಿಂತೆ? ಏನು ಮಾಡೋಣ? ಹೌದು, ಚಿಂತೆ ಆವರಿಸಿದೆ. ಚಿಂತಿಸಿದ ಕಮಲ ಭವ. ಹೌದು. ಅಂತರಂಗದಲ್ಲಿ ಇದನ್ನು ಸ್ವಲ್ಪ ಬಹಿರಂಗ ಪಡಿಸಿ. ಹೌದು, ಬಹಿರಂಗ ಯಾರಲ್ಲಿ ಪಡಿಸುವುದು? ನಮ್ಮಲ್ಲಿ ನಿಮ್ಮಲ್ಲಿ ಶ್ರೀಹರಿಯಲ್ಲಿ. ಓ ದೇವ, ನಿನಗೆ ಲಕ್ಷ್ಮಿ ಇದ್ದಾಳೆ, ನನಗೆ ಶಾರದೆ ಇದ್ದಾಳೆ, ಈ ಈಶ್ವರನಿಗೆ ಪಾರ್ವತಿ, ಹಾಗೆ ಇಂದ್ರನಿಗೆ ಇಂದ್ರಾಣಿ, ಅದಕ್ಕೆ ಅಮ್ಮನಿಗೆ ಯಾರು? ಅಮ್ಮ ಇದ್ದಾಳೆ, ನಮಗೆ ಅಪ್ಪ ಇಲ್ಲಲ್ಲ ಎನ್ನುವಂತ ಈಗ ವಿಷಯ ಗೊತ್ತಾಯ್ತು. ಎಂತೋರು ಒಳ್ಳೆಯ ಕಾಂತ ಲಲಿತ ತಾನು ಹೇಳುವುದಾದ್ರೆ ತಾನು ಒಂದು ಗೃಹಸ್ಥಳಾಗಬೇಕು, ಗೃಹಸ್ಥ ಜೀವನಕ್ಕೆ ಹೊಂದಬೇಕು. ಹೌದು. ಅವಳು ಪತಿ ಸಹಿತವಾಗಬೇಕು ಅಂತಂದು. ಹೌದು. ಕಾಂತೆಗೆ ಸರಿಯಾದ ಕಾಂತ ಯಾರು? ಯಾರು ಎಂದು ಯೋಚಿಸುತ್ತಿರಲು ಬಂದ ನೊಡನಾದಿ ಶಿವ ಎಂದು ಯೋಚಿಸುತ್ತಿರಲು ಬಂದ ನೊಡನಾದಿ ಶಿವ ಕಂದರ್ಪ ಕೋಟಿ ರೂಪದಲ್ಲಿ ಕುಂದಿ ಕಾಮೇಶ್ವರ ಎಂದೆಂಬ ಅಭಿಧಾನ ಆನಂದದಲ್ಲಿ ಕಂಡು ಕಮಲಜನು ಕಾಮೇಶ್ವರನಾಗಿ ಬಂದಿದ್ದೇನೆ. ನಿಮ್ಮ ಮನಸ್ಸಿನ ಅಭಿಲಾಷೆಯನ್ನು ನಾನು ಅರ್ಥ ಮಾಡಿಕೊಂಡವನಿದ್ದೇನೆ. ಆದರೆ ಮಾತನ್ನು ಅವಳಲ್ಲಿ ಕೇಳಬೇಕಲ್ಲ. ವಿಷಯ ಗೊತ್ತಾಯ್ತು ನಿಮಗೆ? ನಿಮ್ಮೆಲ್ಲರ ಒಂದು ಅಪೇಕ್ಷೆ ನೆರವೇರಿಸುವುದಕ್ಕಾಗಿ ಇವರೇ ಬಂದದ್ದು ಅಂತ. ಈಗ ಆನಂದದಲ್ಲಿ ಕಂಡು ಕಮಲ ಜನ ವಿಷಯ ಕೆಲಸ ನಿಮಗಿರುವುದು. ನನಗೆ ಅದು ನೀವೇ ಮುಂದುವರಿಬೇಕು.
ಅಮ್ಮ ಶರಣ ತಾಯಿಯೇ ಮನೆಯನ್ನು ಸೇರಿಕೊಂಡು ಬೇಕಾದಂತಹ ಸೇವಕಿ ವರ್ಗದವರೆಲ್ಲ ಇದ್ದಾರೆ. ಆ ಕಾಲಕ್ಕೆ ನೀನು ವಿವಾಹಿತವಾಗಿರಬೇಕು ಅನ್ನುವಂತ ಅಪೇಕ್ಷೆ ನಮ್ಮದು. ಲೋಕದಲ್ಲಿ ಅದ್ವಿತೀಯವಾದಂತಹ ಸೌಂದರ್ಯವತೆ ಅಂತ ಕಾಂತನಿಗೆ ಕಾಂತನಾರು ಎನ್ನುವ ಹಾಗೆ ನಾವು ಯೋಚಿಸುವಾಗ ಆದಿಶಿವನೇ ಕಾಮೇಶನಾಗಿ ಬಂದು ನಿಮ್ಮೆಲ್ಲರ ಕಾಮನೆಯನ್ನು ನಾನು ಪೂರೈಸ್ತೇನೆ ಎನ್ನುವಂತೆ ಒಂದು ಶುದ್ಧ ವಾಕ್ಯವನ್ನು ಆಡಿದ್ದಾನೆ. ನಿನ್ನ ಮನಸ್ಸು ಅಮ್ಮ ಅಮ್ಮ ಅಂತ ಕರೆದು ಅಮ್ಮನಿಗೆ ಮದುವೆ ಮಾಡುವುದಕ್ಕೆ ಹೊರಟದ್ದನ್ನು ಬ್ರಹ್ಮದೇವರು ಉತ್ತರ ಹೇಳಿ. ಅಮ್ಮ, ಆದರೂ ನೀನು ಕುಮಾರಿ ಷೋಡಶಿ, ಆದ್ದರಿಂದ ಈ ಕಾಲಕ್ಕೆ ನಿಮಗೆ ಮದುವೆ ಎನ್ನುವುದು ಬೇಡ. ಬ್ರಹ್ಮದೇವರು ನಿನ್ನೆ ಹೇಗೆ ಮಕ್ಕಳೇ, ಮಹಾದೇವನಾದಂತಹ ಈತನನ್ನು ಮಹಾದೇವಿಯಾದಂತಹ ನಾನು ವರಿಸಿ ನಿಮ್ಮ ಮನವನ್ನು ಮುದಗೊಳಿಸುತ್ತೇನೆ. ಆಗಲ್ಲ ಮಹಾದೇವರೇ ವರ ಮಹಾದೇವಿಗೆ ದೇವರೇ ಏನು ನೋಡುದು? ಹೀಗೆ ಬರಬೇಕು ಮಹಾದೇವ. ಅಲ್ಲಿ ಮನೆಯಲ್ಲಿ ಮನೆಯಲ್ಲಿ ಅಮ್ಮ ಮದುವೆ. ಅಮ್ಮ ದೇವಿ ಕಾಮೇಶ್ವರನ ವೈವಾಹ ಸಂಭ್ರಮವ ನಾವು ಕಣ್ಣಾರೆ ಕಂಡನು. ಪಾವನವೆನಲ್ಲಿ ದೇವಿ ಕಾಮೇಶ್ವರನು ತಾವನಿದು ಕೊರಳಹಾರವನು. ನಮ್ಮೊಂದು ಸೇವೆಯನ್ನು ಧಾರಾದತ್ತವಾಗಿ ನಾನೇ ಇದ್ದು ಅದನ್ನು ನಡೆಸಿಕೊಳ್ಳಬೇಕಂತ ಹೊಣೆ ನನಗುಂಟು ಎಂದು ಆ ಸ್ಥಾನದಲ್ಲಿ ನಾನು ನಿಂತಿದ್ದೇನೆ. ಅದನ್ನು ಸಂತೋಷವಾಗಿ ವಿವಾಹ ಮಹೋತ್ಸವ ಎನ್ನುವುದು ಸಾಂಗವಾಗಿ ನೆರವೇರಿ ಹೌದು. ನಾವೆಲ್ಲರೂ ತೃಪ್ತ ಮಾನಸರು ಹೌದು. ಹಾ. ಅವಳು ದರಿಗಿಳಿದು ಬಂದದ್ದು ನಮ್ಮೆಲ್ಲರ ಬೇಡಿಕೆ ಎನ್ನುವುದನ್ನೆಲ್ಲ ಯೋಚನೆ ಮಾಡಿಕೊಂಡಾಗ ಮದುವೆಯ ಕಾರ್ಯ ಪೂರ್ಣವಾಗಲಿಲ್ಲ. ಇನ್ನು ಆಗಬೇಕು ಅಂತಾದ್ರೆ ತದಂಗವಾಗಿ ಕೊಡಬೇಕಾದಂತ ಉಡುಗೊರೆ ಪ್ರದಾನವಾಗಲೇಬೇಕಾಗ್ತದೆ. ಹಾಗೆಂದು ಒಟ್ಟು ಲೋಕಾಚಾರದ ಹಾಗೂ ಕೊಡುಗೆ ಎನ್ನುವುದು ನಾವು ಯಾವ ಕಾರ್ಯವನ್ನು ಸಂಕಲ್ಪಿಸಿದ್ದೇವೋ ಅದಕ್ಕೆ ಪೂರಕವಾಗಿ ಎಲ್ಲರೂ ಸಿದ್ಧರಾಗಿದ್ದಾರೆ ಎನ್ನುವ ನೆಲೆಯಲ್ಲಿರಬೇಕಾಗ್ತದೆ. ನಾನೇ ಮುಂದಾಗ್ತೇನೆ, ಮತ್ತೆ ನೀವೆಲ್ಲರೂ ಜೊತೆಯಾಗಿ ಬನ್ನಿ. ಹಾಗೆ ಈ ಹಿಂದೆ ಲೋಕದ ಉದ್ಧಾರಕ್ಕಾಗಿ ಒದಗಿಸಿಕೊಟ್ಟಂತ ಚಕ್ರಾಯುಧ ನೀನೇ ರಂಗಕ್ಕೆ ಬಂದಾಯಿತು. ನಿನಗೇ ಒಪ್ಪಿಸ್ತೇನೆ. ಸ್ವೀಕರಿಸಿದ್ದೇನೆ. ಓ ಮಹಾಮಾತೆ, ನನ್ನ ಸರದಿ ಅಮ್ಮ. ಅಮ್ಮ, ನವ ದಂಪತಿಗಳಿಗೆ ಸಂಚರಿಸಲು ದಿವ್ಯವಾದಂತಹ ಪುಷ್ಪಕ ವಿಮಾನ, ಹಳೆಯ ವಿಮಾನ ಹೌದಮ್ಮ. ಹೇಗೆ ಗಟ್ಟಿ ಉಂಟಲ್ಲ. ಆದ್ರೂ ನವನವೀನ ಪುಷ್ಪಲೋಕದ ವಿಮಾನ ಹಳೆಯದಾದರೂ ಗತಿಪತಿಯರು ವಿಹರಿಸಬಹುದಲ್ಲ. ಹೌದಮ್ಮ. ಅದಕ್ಕಾಗಿ ಆ ವಿಮಾನವನ್ನು ನಿಮ್ಮ ಪಾದಕಮಲಕ್ಕೆ ಸಂತೋಷವಾಯಿತು. ದೇವೇಂದ್ರ, ಬಲವೈರಿ ಮುಖ್ಯರು ಬಲು ಭಕ್ತಿಯಲ್ಲಿ ದೇವಿ ಲಲಿತಾಂಬೆ ಕಾಮೇಶ್ವರನಿಗೆ ತಳುವದಿತ್ತುಡುಗೊರೆಗಳ ನುತಿಸಲು ಧನ್ಯವಾದ ತುಮಿಗೆ. ನೀವೆಲ್ಲವನ್ನು ಕೊಟ್ಟವರಿದ್ದೀರಿ. ಅದು ಕೊಡವೇ ಅಮ್ಮನಿಗೆ ಕೊಡಬೇಕೆಂಬ ಇಚ್ಛೆ ನನ್ನಲ್ಲೂ ಇದೆ. ಆದರೆ ಏನು ಮಾಡಲಿ? ಕೊಂಡಾಸುರನ ದಾಳಿಯಿಂದ ಸಮಸ್ತವನ್ನು ಕಳೆದುಕೊಂಡು ನಾನು ಶೂನ್ಯನಾಗಿದ್ದೇನೆ. ಇವತ್ತಿಗೆ ಕಣ್ಣೀರನ್ನು ಬಿಟ್ಟು ಕೊಡುವುದಕ್ಕೆ ಏನಿಲ್ಲ ತಾಯಿ. ನನ್ನ ಕಣ್ಣೀರನ್ನೇ ಸ್ವೀಕರಿಸಬೇಕು. ನೀನು ಕಣ್ಣೀರನ್ನೇ ಸ್ವೀಕರಿಸಬೇಕು. ಇಂದ್ರ ದೇವರೇ, ಮತ್ತೊಮ್ಮೆ ಏನಾದರೂ ಪ್ರತಿವಾಕ್ಯ ಅಭಯವಾಕ್ಯ ಬರ್ತದೆ ಎನ್ನುವ ಹಾಗೆ ಯೋಚಿಸಬೇಡ. ನಮಗೆಲ್ಲ ಕೆಲವು ಸಲ ಹಾಗೆ ಬಂದು ಅಂತ ಹೇಳಿದ್ರೆ 2 ಸಲ ಹೇಳಿ ಹೋಗ್ತದೆ. ಅವಳಿಗೆ ಆಗಲ್ಲ, ಶಿಲಾವಾಕ್ಯದ ಹಾಗೆ ಒಂದೇ ಸಲ. ಆಗ್ಲೇ ಆದರೂ ಪ್ರಸನ್ನವಾದಂತಹ ಮುಖವನ್ನು ನೋಡಿ ನಿಮ್ಮೆಲ್ಲರ ಕಾಮನೆಯನ್ನು ನೆರವೇರಿಸಿದ್ದೇನೆ ಎನ್ನುವ ಹಾಗೆ ಕಡೆಗಣ್ಣ ನೋಡುವ ಮೂಲಕವಾಗಿ ಕರುಣಾ ರಸವನ್ನು ಹರಿಸಿದ್ದಾಳೆ ಎನ್ನುವಲ್ಲಿಗೆ ಅವಳು ಕಾಮಾಕ್ಷಿ ಆದಳು. ಕಾಮಾಕ್ಷಿ ಕಾಮೇಶ್ವರ ಲೀಲಾವೈಭವ ನಾವು ನೋಡುತ್ತಾ ಇರಲೇ ಸರಿ. ತಾಯಿ ನೀನು ಕರೆಸಿದಾಗ ನಾವು ಮೇರೆ ಸಂಪದವೆಲ್ಲ ಭರಿತವಾಗಿ ಶರು ಕಟ್ಟಗಳನ್ನೆಲ್ಲ ಮರೆತು ಹರುಷಗೊಳಿದೆ ದೇವಿ ರಾಜ್ಯಕ್ಕೆ ನಡೆದಂತ ಸುರಮುನಿ ನಾರದರು. ಹೊಣೆಗಾರಿಕೆ ಬಹಳಷ್ಟು ದೊಡ್ಡದಾದದ್ದು. ಆ ಹೊಣೆಗಾರಿಕೆಯನ್ನು ಮುಂದುವರಿಸುವುದಕ್ಕೆ
ಕಾಲವನ್ನು ಬಿಡುತ್ತಾ ಇರಬೇಕು. ಹೋಗಿ ಬಾ. ಲೀಲಾಮಯ ಶ್ರೀಧರ ರಮಾವರ ಲೀಲಾಮಯ ಶ್ರೀಧರ ಶ್ರೀಶನುತ ಪೋಷಕರ ರಾಜ ವೈಕುಂಠವಾಸ ಲೀಲಾಮಯ ಶ್ರೀಧರ ರಮಾವರ ಲೀಲಾಮಯ ಶ್ರೀಧರ ಅಮ್ಮ, ಪವಿತ್ರವಾದ ಚರಣಾರ್ಥಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ ತಾಯಿ. ಎದ್ದೇಳು ನಾರದ. ನನ್ನ ಮಾತನ್ನ ಆಲಿಸು. ಮನಿದಂದ ಮೇಲೆ ಜಗಜ್ಜನನಿ ನಿನ್ನಯ ಲೀಲೆ ಮನಿದಂದ ಮೇಲೆ ಜಗಜ್ಜನನಿ ನಿನ್ನಯ ಲೀಲೆ ಅನುಪಮ ವಂಚನೆಯ ಅನಿಮಿಷರಾನಂದ ಪದದಿಯೊಳ್ ಮೂಡುತ್ತಿದೆ ಘನ ಕಾರ್ಯಗಳ ಮರೆತಿರುವೆ ಮನಿದಂದ ಮೇಲೆ ಜಗಜ್ಜನನಿ ನಿನ್ನಯ ಲೀಲೆ ಸತ್ಯನೇತ್ರೆ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಜಗದ್ವಂದೆ ಲಲಿತಾಂಬೆ ನಮೋ ನಮಃ. ಎದ್ದೇಳು. ಅಮ್ಮ, ಮಗದೊಮ್ಮೆ ತಮ್ಮ ಪವಿತ್ರವಾದ ಚರಣಾದ್ವಯಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಎದ್ದೇಳು ಕಂದ. ಮುಕ್ಕಾಲು 3 ಗಳಿಗೆ 3 ಲೋಕವನ್ನು ಸಂಚಾರ ಮಾಡುವವ ನಾನು. ಆ ರೀತಿ ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭ ದೇವತೆಗಳೆಲ್ಲ ಕುಣಿದು ಕುಪ್ಪಳಿಸುವುದನ್ನು ಕಂಡೆ. ಸರಿ. ನಿಮ್ಮ ಈ ಸಂತೋಷಕ್ಕೆ ಕಾರಣವೇನೆಂದು ವಿಚಾರಿಸಿದಾಗ ಲಲಿತಾಂಬೆಯ ಆವಿರ್ಭಾವವಾಗಿದೆ, ಇನ್ನು ನಮ್ಮ ಕಷ್ಟಗಳೆಲ್ಲ ಕಳೆದು ಹೋದ ಹಾಗೆ ಎಂಬುದಾಗಿ ಹಾಡಿದಿರ್ತಾರೆ. ಸರಿ. ಅವರ ಮಾತನ್ನ ಆಲಿಸಿ ಇಲ್ಲಿ ಬಂದು ನೋಡಬೇಕಿದ್ರೆ ಏನಾಯಿತು? ತದ್ವಿರುದ್ಧ ಭಾವವನ್ನು ನಾನು ಕಾಣುತ್ತಾ ಇದ್ದೇನೆ. ಯಾಕೆ? ಕೊಟ್ಟ ಮಾತನ್ನು ಮರೆತು ಸಾಕಷ್ಟು ಧೋರಣೆ ಸರಿಯೇ ತಾಯೇ. ನಾರದ. ಅಮ್ಮೆಗಾಲಿರುವ ಮಗುವನ್ನು ತನ್ನ ತಾಯಿಯ ಬಳಿಗೆ ಒಂದು ಕಥೆ ಮಾತನಾಡಿದಾಗ ತಾಯಿ ಎಷ್ಟು ಸಂತೋಷವಾಗುತ್ತದೆ. ನಿನ್ನ ಮಾತುಗಳನ್ನು ಕೇಳಿದಾಗ ನನಗೂ ಹಾಗೆ ಆಯಿತು ಕಂದ. ಇರುವುದಕ್ಕೆ ಲಲಿತಾ ಮಂಟಪ, ಹೌದು. ರಾಮೇಶ್ವರ ಸಾನ್ನಿಧ್ಯ, ಲಲಿತಾಂಬೆ ಎಲ್ಲವನ್ನು ಮರೆತಿದ್ದಾಳೆ ಎನ್ನುವ ಹಾಗೆ ಭಾವಿಸಿಕೊಂಡೆಯು. ಇಲ್ಲ ಇಲ್ಲ. ಹಾಗಾದರೆ ಆ ದುಷ್ಟನನ್ನು ಅತಿಸದಿದ್ದರೆ ಮುರುಗನ ಬಣ್ಣನ ಮುದದೋಳಿರುವರೇ ಲೋಕದ ಬಣ್ಣ ಸಮಾಧಮ್ಮ ಬಳಿದು ಎದೆಗಿಂದಿರುವರ ಆಶ್ರಮದ ಋಷಿಗಳೆಲ್ಲ ಹಿಂಸೆ ಅಧಿಕವಾಗಿದೆ ದುಂಡಲಿಂದ ಅಮ್ಮ, ನಾರದ. ವರ್ತಮಾನ ಕಾಲದಲ್ಲಿ ಬಂಡಾಸುರ ವರ ಬಲದಿಂದ ಕೊಪ್ಪಿ ಮೆರೆಯುತ್ತಾ ಇದ್ದಾನೆ ತಾಯಿ. ಸರಿ. ಸದುಪಯೋಗ ಪಡಿಸಿಕೊಳ್ಳುವ ಬದಲಾಗಿ ಅದನ್ನು ದುರ್ವಿನಿಯೋಗ ಮಾಡಿಕೊಡುತ್ತಾ ಇದ್ದಾನೆ. ಓಹೋ. ಮಾನಿನಿ ಸ್ತ್ರೀಯರಿಗೆ ಸ್ವಚ್ಛಂದವಾಗಿ ತಿರುಗುವಂತಿಲ್ಲ, ಋಷಿ ಮುನಿಗಳಿಗೆ ಉಳಿಗಾಲ ಇಲ್ಲ. ಎಲ್ಲಿ ನೋಡಿದರೂ ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಗೋ ಹತ್ಯ, ಬ್ರಹ್ಮ ಹತ್ಯೆ ಮುಂತಾದಂತಹ ಪಂಚ ಮಹಾಪಾತಕಗಳನ್ನೇ ಎಸಗುತ್ತಾ ಇದ್ದಾನೆ ತಾಯಿ. ಸರಿ. ಇನ್ನಾದರೂ ಆ ದುಷ್ಟನನ್ನು ಕೊಂದು ಬಿಡಬಹುದಲ್ವೇ ತಾಯಿ? ಅದಕ್ಕೆ ಬೇಕಾಗಿ ಸುತ್ತಲೂ ಅತಿ ಪ್ರಾಕಾರವನ್ನು ಬೆಳೆದಿದ್ದೇನಲ್ಲ. ಅಮ್ಮ, ನೀನೇನೋ ಅಗ್ನಿ ಪ್ರಾಕಾರವನ್ನು ಬಲಿದಿದ್ದಿ, ಸರಿ. ಅದರಿಂದ ಎಲ್ಲರೂ ಕ್ಷೇಮಿಗಳು ಎನ್ನುವ ಹಾಗೆ ಭಾವನೆಯೂ ನಿನ್ನಲ್ಲಿದೆ. ಅಲ್ಲವೇ? ಆದ್ರೆ ಆ ದುಷ್ಟ ಏನು ಯೋಚನೆ ಮಾಡ್ತಾ ಇದ್ದಾನೆ, ಏನು? ಹೇಗಾದ್ರೂ ಮಾಡಿ ಈ ಅಗ್ನಿ ಪ್ರಾಕಾರವನ್ನು ಮುರಿಯಬೇಕು ಎನ್ನುವ ಹಾಗೆ ಹಠವನ್ನು ತೊಟ್ಟಿದ್ದಾನೆ. ಅವನ ಹಠದಾಗಿ ಎಲ್ಲಿಯಾದ್ರೂ ಅಗ್ನಿ ಪ್ರಾಕಾರವನ್ನು ಮುರಿದು ಆತ ಮುಂದೆ ಬಂದ್ರೆ ಆತನನ್ನು ತಡೆಯುವ ಶಕ್ತಿ ಯಾರಿದ್ದಾರೆ ತಾಯಿ? ನಾರದ. ಸುರಮುನಿಯರುಡಿಗೆ ಬಂಡಾಸುರನ ವಧಿಸಲು ಮನದಾಗ ನಿರ್ಧರಿಸುತ್ತಬೇಕಲ್ಲ ಶಕ್ತಿ ಸೇನೆಯ ಬೈದವಂದು ಸುರಮುನಿ ನಾರದವನ್ನು ಎಚ್ಚರಿಸಿದನಲ್ಲ. ಭಕ್ತರ
ಬಂಡಾಸುರನನ್ನು ವಧಿಸಬೇಕಾದದ್ದು ಅನಿವಾರ್ಯವೇ ಹೌದು. ಆರಂಭದಲ್ಲಿ ಹೂಂಕಾರದಿಂದಲೇ ಧೂಮ್ರಾಕ್ಷರನ್ನು ಸುಟ್ಟುರುಹಿದಂತಹ ನನಗೆ ದುರುಳ ಬಂಡಾಸುರನನ್ನು ಕೊಲ್ಲುವುದು ಕಷ್ಟವಲ್ಲ. ಹಾಗಾಗಿ ಯೋಚಿಸಿ ಮುಂದುವರಿಯಬೇಕು. ಶಕ್ತಿ ನಾರ್ಯರನ್ನೇ ಎದ್ದೇಳು ಸಂಪತ್ಕರಿ. ಕೋಲಾಹಲ ಎಂಬ ಆನೆಯನ್ನು ಏರಿ ಬಂದವಳು ನಾನೇ ಸಂಪತ್ಕರಿಣಿ. ನನ್ನಿಂದ ಏನಾಗಬೇಕು? ಅಪರಾಜಿತವೆಂಬ ಅಶ್ವವನ್ನು ಏರಿ ಅಶ್ವರೂಢಿಯಾಗಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು? ಏರಿ ಬಂದವಳು ನಾನೇ ಶ್ಯಾಮಲಾಂಬೆ. ಸರಿ. ನನ್ನಿಂದ ಏನಾಗಬೇಕು ತಾಯಿ?
ದಂಡವನ್ನು ಹಿಡಿದುಕೊಂಡು ಕಿರಿ ಚಕ್ರರಥವನ್ನು ಏರಿಕೊಂಡು ಬಂದ ಮೇಲೆ ನಾನು ದಂಡಲಾತಿ ಸಮಸ್ತ ಸೇನೆಗೆ ಸೇನಾಧ್ಯಕ್ಷನಾಗಿದ್ದೇನೆ. ನನ್ನಿಂದ ಏನಾಗಬೇಕು? ಸಿಂಧುವಿನಂತೆ ಶೋಭಿಸುವುದಕ್ಕೆ ಮುಕ್ತವಾದಂತಹ ಅವಕಾಶ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತನಾಗಿದ್ದೇನೆ. ಸೃಷ್ಟಿಸುವಲ್ಲಿ ಬಲವಾದಂತಹ ಕಾರಣವಿದೆ. ಶೂನ್ಯಕಾಪುರವನ್ನಾಳುವಂತಹ ದೃಢ ಬಂಡಾಸುರ ಪಂಚಮಹಾಪಾತಕಗಳನ್ನು ನಡೆಸುತ್ತಾ ಮುಂದುವರಿಯುತ್ತಿದ್ದಾರೆ. ಹಾಗಾಗಿ ಅವನ ಮದುವೆ ಅನಿವಾರ್ಯವೇ ಹೌದು. ನೀವೆಲ್ಲರೂ ಶೂನ್ಯಕಾಪುರವನ್ನು ಮುತ್ತಬೇಕು. ನೀವು ಮಾತ್ರ ಹೋಗುವುದಲ್ಲ, ನಿಮ್ಮೊಂದಿಗೆ ನಾನೂ ಬರುವವಳಿದ್ದೇನೆ. ನಾ ಬರುವ ಬಗ್ಗೆ ಹೇಗೆ ಬಲ್ಲಿರಾ? ವಿಸ್ತರಿಸಲೆಂದು ಶ್ರೀ ಚಕ್ರಮವು ಮೇರೆವ ಅತ್ತತ್ತು ಅದರೊಳಗೆ ಬಂದು ಶ್ರೀಲಲಿತಾಂಬೆ ಶಕ್ತಿ ದೇವಿಯರ ಪರಿವಾರ ಮೆರೆಯಲ್ಗೆ 120 ಮಂದಿ ಸಹಿತ ತ್ರೈಮೂರ್ತಿಗಳು ಋಣವು ಜಯ ಜಯವೆಂದು ಮಾಡುತ್ತಿವೆ. ಹತ್ತಗಳು 4ರಲ್ಲಿ ಪಾಶಾಂಕುಶಾದಿಗಳಾಗೆಂದು ರಥವಂತೇನದು. ಶ್ರೀಚಕ್ರವನ್ನೇ ಯೋಜನಾ ಪರ್ಯಂತ ವಿಸ್ತರಿಸುತ್ತೇನೆ. ಅದರೊಳಗೆ 9 ಅಂತಸ್ತುಗಳು. ಒಂದೊಂದು ಅಂತಸ್ತುಗಳಲ್ಲಿ 120 ಶಕ್ತಿನಾರಿಯರಾದಂತಹ ನೀವೆಲ್ಲರೂ ನಿಲ್ಲಬೇಕು. ಶಸ್ತ್ರಾಸ್ತ್ರಗಳು ತುಂಬಿಕೊಳ್ಳಲಿ. ಚತುರ್ಭುಜ ಧಾರಿಣಿಯಾದಂತಹ ನಾನು ದೃಢ ಬಂಡಾಸುರನ ಒದಗಬೇಕಾಗಿ ಈ ಕಾಲದಲ್ಲಿ ಶ್ರೀಚಕ್ರವನ್ನು